ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೆಲವೇ ಗಂಟೆಗಳು ಬಾಕಿದೆ. ಇನ್ನು ಅವರ ಸ್ವಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಕನಕಪುರ ಪಟ್ಟಣದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ವಿಶೇಷವಾದಂಥ ಪೂಜೆಗಳು, ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ನಾವು ನೋಡ್ತಾ ಇರ್ಬೋದು. ಕನಕಪುರದ ಜನತೆಯಲ್ಲಿ ಯಾವ ರೀತಿ ಇದೆ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸೋದರ ಸಂಬಂಧಿಗಳು ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳು ಜೋರಾಗಿದೆ. ಸೊ ನಾನು ಅವ್ರನ್ನ ಮಾತಾಡಿಸ್ತೀನಿ. ಏನಕ್ಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಬಹುತೇಕ ಅವರ ಬಾಲ್ಯವನ್ನು ಕಳೆದಿದ್ದೆ ಕನಕಪುರದಲ್ಲಿ. ಅದರಲ್ಲೂ ಕೂಡ ಅವರ ತಾಯಿಯವರ ಊರಾದಂಥ ಮಳಗಾಳು ಎಂಬ ಗ್ರಾಮದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಬಹುತೇಕ ಬಾಲ್ಯ ಇದ್ದಿತು. ಸೊ ಅವರ ಸಂಬಂಧಿಕರುಗಳನ್ನ ನಾನು ಮಾತಾಡಿಸ್ತೀನಿ. ಅವರ ಬಾಲ್ಯ, ಅವರ ರಾಜಕೀಯ, ಇವತ್ತಿನ ಮುಖ್ಯಮಂತ್ರಿ ಆಗ್ತಿರುವಂಥ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಇಡೀ ಕರ್ನಾಟಕ ಸಂಭ್ರಮ ಒಂದು ಕಡೆ, ಕನಕಪುರದಲ್ಲಿ ಸಂಭ್ರಮ ಡಬ್ಬಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸಂಬಂಧಿಕರು ನೀವು ಬಾಲ್ಯದಿಂದನೂ ಕೂಡ ನೋಡ್ತಾ ಇದ್ದೀರಾ. ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಿದ್ದ ಅವರ ಆರಂಭದ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ. ಖಂಡಿತ ನಾನು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ನಾವು ಈಗ ಏನು ಹೇಳೋವಂಥ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಟಿ ವಿ ಮಾಧ್ಯಮದಲ್ಲಿ ಅವರ ಹುಟ್ಟಿನಿಂದ ಇಂದಿನವರೆಗೂ ಅವರು ಬೆಳೆದು ಬಂದ ರೀತಿ, ಅವರ ರೀತಿ ನೀತಿಗಳು, ಅವರು ಬೆಳೆದಂಥ ದಾರಿ, ಅವರ ಇತಿಹಾಸವನ್ನು ಪ್ರತಿನಿತ್ಯವೂ ನಾವು ನೋಡ್ತಾನೇ ಇದ್ದೀವಿ. ನಾವು ಹೇಳೋದಾದರೂ ಇಷ್ಟೇ, ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಅವರು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕನಕಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿವಸ 5:30ಯಿಂದಲೂ ಸಹ ಸ್ವಾಮಿಗೆ ತುಪ್ಪಾಭಿಷೇಕ, ಮಹಾಮಂಗಳಾರತಿ, ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಿಹಿ ಹಂಚುವುದರ ಮೂಲಕ ಇವತ್ತು 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಸಾರ್ವಜನಿಕರ ಅನ್ನದಾನ ಪ್ರಸಾದ ವಿನಿಯೋಗವನ್ನು ಸಹ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಸ್ಟಿನ ವತಿಯಿಂದ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಅವರಿಗೆ ಕಾಪಾಡಲಿ ಅಂತ ಸ್ವಾಮಿ ಅಯ್ಯಪ್ಪನಲ್ಲಿ ಪ್ರಾರ್ಥಿಸ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ರಾಜಕೀಯದ ಹಾದಿ ತುಂಬ ಸುಲಭ ಅಲ್ಲ. ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಂದರೆ ಒಂದು ಹೋರಾಟವನ್ನೇ ಮಾಡಬೇಕು. ನೀವು ಬಾಲ್ಯದ ದಿನಗಳಿಂದ ನೋಡಿರುವಂಥದ್ದು. ಆರಂಭದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಗ್ಗೆ ಹೇಳೋದಾದರೆ, ನಾನು ಹೇಳಿದ್ನಲ್ಲ ಆಗಲೇ, ನಾನು ಅವ್ರ ಬಗ್ಗೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ದರೆ ಯಾವ ಮಾಧ್ಯಮದಲ್ಲಿ ಯಾವ ಟಿ ವಿ ಚಾನಲ್ ಹಾಕಿದ್ರೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಬಗ್ಗೆ, ಅವ್ರ ಹುಟ್ಟಿನಿಂದ ಇಂದಿನವರೆಗೂ ಅವ್ರಿಗೂ ಪ್ರತಿ ನಿಮಿಷವೂ ಅವರ ಬಗ್ಗೆ ಹೇಳ್ತಾನೇ ಇದೆ. ನಾವು ಅವ್ರ ಬಗ್ಗೆ ಏನು ಒಂದು ಅಕ್ಷರವೂ ನಾವು ಮಾತಾಡೋದಿಲ್ಲ. ಭಗವಂತ ಅವ್ರಿಗೆ ಆಯಸ್ಸು, ಶಕ್ತಿ, ಬಲ ಕೊಡಲಿ, ಈ ರಾಜ್ಯದ ರೈತಾಪಿ ಜನರಿಗೆ ಸೇವೆ ಮಾಡಲಿ. ಆಮೇಲೆ ಕನಕಪುರದಲ್ಲಿ ಮೇಕೆದಾಟು ಯೋಜನೆ ಅನ್ನೋ ಒಂದು ಯೋಜನೆ ಇದೆ. ಆ ಯೋಜನೆಯನ್ನು ಕಾರ್ಯಗತ ಮಾಡಿ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಕೀರ್ತಿಶಾಲಿಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಶುಭವಾಗಲಿ. ಸಂಬಂಧಿಗಳಾದರೂ ಸ್ನೇಹಿತರ ರೀತಿ ಬೆಳೆದಿರುವಂಥದ್ದು. ಸೊ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ದಾರೆ. ನಾನು ಹಲವಾರು ಚಾನೆಲ್ಗಳಲ್ಲಿ ಮಾತಾಡಿದ್ದೀನಿ, ನಿಮ್ಮ ಚಾನಲಲ್ಲೂ ಹೇಳ್ತಾ ಇದ್ದೀನಿ. ಎಲ್ಲಿ ಯಾವ ಮನುಷ್ಯ ಶ್ರಮ ಪಡ್ತಾನೋ ಅಲ್ಲಿ ಪ್ರತಿಫಲ ಇದ್ದೇ ಇರ್ತದೆ. ನಾನು ಚಿಕ್ಕನಿಂದ ಜೊತೆಯಲ್ಲಿ ಬೆಳೆದಂಥವ್ರು. ಯಾವುದೇ ಆಟ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಮುಂದರಲ್ಲೂ ಪ್ರತಿಸ್ಪರ್ಧಿಯಾಗಿ ಮುನ್ನುಗ್ತಿದ್ದಂಥ ವ್ಯಕ್ತಿ. ಯಾವುದೇ ಗೇಮ್ಸ್ ಇರ್ಬೋದು, ಕ್ರಾಸ್ ಕಂಟ್ರಿ ರೇಸ್ ಇರ್ಬೋದು, ನಾನು ಮುಂದೆ ಹೋಗಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲೇ ಬೆಳವಣಿಗೆಗಳು ತನ್ನ ಕಣ್ಣಲ್ಲಿ ಕಾಣ್ತಾ ಇತ್ತು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಇವತ್ತು ಆ ಪೊಸಿಷನ್ಗೆ ಹೋಗಿ ಕೂತಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ಎಲ್ಲರೂ ಹೇಳ್ಬೋದು, ಈಗ ಮುಖ್ಯಮಂತ್ರಿಗಳ ಮಗನಾಗಿ ಮುಖ್ಯಮಂತ್ರಿಗಳಾಗಿ ಬರೋದು ಬೇರೆ, ಸಿಲ್ವರ್ ಸ್ಪೂನಲ್ಲಿ ಬರೋದು ಬೇರೆ. ಆದರೆ ಚಿಕ್ಕ ಹುಡುಗನಿಂದನೂ ದಿಟ್ಟ ಹೋರಾಟ ಮಾಡ್ತಾ, ಯುವಕ ಕಾಂಗ್ರೆಸ್ಗಳಿಂದ ಮಾಡ್ತಾ, ಚಿಕ್ಕ ಹುಡುಗನಿಂದನೂ ಬೆಳವಣಿಗೆ ಆಗ್ತಾ ದೊಡ್ಡ ಮಟ್ಟಕ್ಕೆ ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಬಂಡೆ ಅನ್ಬೋದು, ಆ ಬಂಡೆ ಒಳಗಡೆ ಆ ಶಿಲೆಯಾಗಿ ಮೂಡಬೇಕಾದ್ರೆ ಎಷ್ಟು ಉಳಿಪೆಟ್ಟುಗಳು ಬೀಳ್ತದೆ. ಅದು ಸಾರ್ವಜನಿಕರಲ್ಲಿ ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೋಬೇಕಾದ್ರೆ ಅದು ಸುಮ್ಮನೆ ಬಂಡೆ ಆಗಿರಲ್ಲ. ಅದನ್ನು ಮೂರ್ತಿಯಾಗಿ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಭಗವಂತನ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ರಾಜ್ಯದ ಜನ ಇಂದು ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಶಿವಕುಮಾರ್ ಒಂದು ಒಳ್ಳೆಯದನ್ನು ಕೊಟ್ಟರು. ಬಡ ಜನತೆಗೆ, ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಎಲ್ಲ ವರ್ಗದವರೆಗೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರು. ಯಶಸ್ಸನ್ನು ಅವರು ಉಳಿಸ್ಕೊಳ್ಳಿ. ಸ್ವಾಮಿ ಅಯ್ಯಪ್ಪ ಅವರಿಗೆ ಆಯುರಾರೋಗ್ಯ ಕೊಟ್ಟು ಇನ್ನೂ ಮುಂದೆ ರಾಜ್ಯ ಅಲ್ಲ, ರಾಷ್ಟ್ರಮಟ್ಟದ ರಾಜಕಾರಣದಲ್ಲಿ ಇವತ್ತೇನು ಮಾನ್ಯ ದೇವೇಗೌಡರು ನಮ್ಮ ಕರ್ನಾಟಕದವರು ಇರ್ಬೋದು, ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ದೇವೇಗೌಡರು ಕೆಂಪುಕೋಟೆಯಲ್ಲಿ ಬಾವುಟವನ್ನು ಆರಿಸೋದಲ್ಲ, ಆ ಭಾಗ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಲಿ ಅಂತ ಹೇಳ್ತಾ ಅಯ್ಯಪ್ಪನ ನಾನು ಬೇಡ್ಕೋತೀನಿ.
ಸರ್, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಇದು ಸಿಕ್ಕಿರುವಂಥ ದೊಡ್ಡ ಗೌರವ ಅಂತ ಅನ್ಬೋದು. ಆರಂಭದ ದಿನಗಳಲ್ಲಿ ಟೆಂಟ್ ಇತ್ತು, ಆ ಟೆಂಟ್ಗೂ ಕೂಡ ಇಂದಿರಾ ಟೆಂಟ್ ಅನ್ನುವಂಥ ಹೆಸರಿಟ್ಕೊಂಡಿದ್ರು. ಸೊ ಅಲ್ಲೇ ಪಕ್ಷದ ನಿಷ್ಠೆ ಕಾಣಿಸುತ್ತೆ. ಹೌದು, ಇಲ್ಲ, ಖಂಡಿತ ಒಬ್ಬ ಮನುಷ್ಯ ಯಾವಾಗ ಕೆಳಗಂಡ ಇವ ನೋಡಿ, ಯಾವಾಗ ಬೆನ್ನಿಂದ ತಿರುಗಿ ನೋಡ್ಬೇಕಂತ ನಾನು ಹೆಂಗೆ ಬಂದೆ, ನಾನು ನಡೆದು ಬಂದ ದಾರಿಗಳೇನು, ನಾನು ಏನೆಲ್ಲ ಕಷ್ಟಪಟ್ಟೆ, ಯಾವಾಗ ಹಿಂದೆ ತಿರುಗಿ ಮನುಷ್ಯ ನೋಡ್ತಾನೆ, ಆ ಮುಂದಿನ ಜನಗಳನ್ನು, ಮುಂದಿನ ಯಾವ ಥರ ಬದುಕನ್ನು ಕಾಣಿಸ್ಕೋಬೋದು ಅಂತ. ಸಾಮಾನ್ಯ ಜನ ತೆಗಳೋರು ಇರ್ತಾರೆ, ಹೊಗಳೋರು ಇರ್ತಾರೆ. ತೆಗಳೋರು ಇರುವಾಗ ಹೊಗಳೋರು ಇದ್ದಾಗ ಭಗವಂತನವನು ಯಾವತ್ತಿದ್ರೂ ನಿನ್ನ ಶ್ರಮಕ್ಕೆ, ನಿಮ್ಮ ಪ್ರತಿಫಲಕ್ಕೆ, ನೀವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಕೊಟ್ಟಿದ್ದಾನೆ. ಯಾವತ್ತೂ ತಿಳ್ಕೊಳ್ಳಿ, ಎಲ್ಲೇ ಇರ್ಬೋದು, ಯಾವುದೇ ಶ್ರಮ ಎಲ್ಲಿರ್ತದೋ ಅಲ್ಲಿ ಪ್ರತಿಫಲ ಇದ್ದೇ ಇರ್ತದೆ. ನಾನು ಅದನ್ನು ನಂಬಿರೋನು, ಅದನ್ನು ನಂಬಿದ್ದಾರೆ ಶಿವಕುಮಾರ್. ಎಂಥ ಎಡರು ತೊಡರುಗಳು, ಎಂತೆಂಥ ಘಟಾನುಘಟಿಗಳನ್ನು ಎದುರಿಸಿ ತಾನು ಆ ಕೆಚ್ಚದೆಯ ಮೇಲಕ್ಕೆ ಬರಬೇಕಾದಷ್ಟು ಸುಲಭ ಅಲ್ಲ. ಹೇಳ್ಬೋದು ಜನ ಇವತ್ತು ಈ ಹಬ್ಬದ ವಾತಾವರಣ ಕನಕಪುರದಲ್ಲಿ ನಾನು ಎಂದೂ ನೋಡಿರಲಿಲ್ಲ. ಈ ಕನಕಪುರ ತಾಲೂಕಿನ ಶೃಂಗಾರ ಮಾಡ್ದಂಗಿದೆ ಅನ್ನೋ ಒಂದು ವಾತಾವರಣ ಎಲ್ಲರೂ, ಕೆಲವರಲ್ಲಿ ಇರ್ಬೋದು, ಕೆಲವ್ರಿಗೆಲ್ಲ. ನಾನು 90% ಇವತ್ತು ಎಲ್ಲರೂ ನಾನು ಸಾಮಾನ್ಯ ಜನಗಳ ಜೊತೆ ಓಡಾಡಿದಾಗ ಕೇಳಿದಾಗ ತುಂಬ ಎಲ್ಲರಿಗೂ ಖುಷಿಪಟ್ಟರು. ನಮ್ಮ ಊರಿನ ಮಗ, ನಮ್ಮ ಕನಕಪುರ ತಾಲೂಕಿನ ಮಗ ಇವತ್ತು ಪದಗ್ರಹಣ ಮಾಡಿ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಅಯ್ಯಪ್ಪ ಆರೋಗ್ಯ ಕೊಟ್ಟು ಇನ್ನೂ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳಿ. ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ನಿಮ್ಮ ತಂದೆಯವರ ಪ್ರಭಾವ ತುಂಬ ಜಾಸ್ತಿ ಇದೆ. ನಿಮ್ಮ ತಂದೆಯವರ ರಾಜಕೀಯನ ನೋಡಿ ಬೆಳೆದಿದ್ದಂಥವರು. ಖಂಡಿತ ನನಗೆ ಗೊತ್ತು ಶಿವಕುಮಾರ್ಗೆ. ನಾವೆಲ್ಲ ನಮ್ಮ ತಂದೆಯವ್ರ ಜೊತೆ ರಾತ್ರಿ ಆದರೆ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಮತ್ತೆ ಅವರು ನಮ್ಮ ಮನೆಗೆ ಸೇರ್ತಾ ಇದ್ದಿದ್ದು. ಸಾಯಂಕಾಲ ಬಂದಾಗ ಶಿವಕುಮಾರ್ ಬರ್ತಾಯಿದ್ರು. ಅರ್ಳಾಳ್ ಪಟೇಲ್ ಇರ್ಬೋದು, ಅವ್ರಿಗೆ ಏನೇನು ಚಂದ್ರಶೇಖರ್ ಮೂರ್ತಿ ಇರ್ಬೋದು, ಪಿ ಜಿ ಅವ್ರ ಸಿಂಧ ಇರ್ಬೋದು, ನಮ್ಮ ತಂದೆ ಹತ್ರ ಬಂದು ರಾಜಕಾರಣದಲ್ಲಿ ಹೋಗ್ತಾಯಿದ್ರು. ಆವಾಗ ರಾಜಕಾರಣ ಅಂದ್ರೇನು, ಕನಕಪುರದ ಜನಗಳಲ್ಲಿ ಯಾವ್ಯಾವ ರೀತಿ ಎಂತೆಂಥವ್ರು ಇದ್ದಾರೆ, ಹೆಂಗಿರಬೇಕು ಶಿವು ಏನು ಅಂತೇಳಿ ಅಳಿಯನಿಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಪ್ರತಿದಿನ ತಿಂಗಳಾನ್ಗಟ್ಟಲೆ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಅನುಭವಗಳನ್ನು ಅವ್ರಿಗೆ ಶಿವಕುಮಾರ್ ಹೇಳಿದ್ದಾರೆ. ಮೊನ್ನೆ ನಾವು ಸಿದ್ದರಾಮಯ್ಯವ್ರು 6 ವರ್ಷ ಜೊತೆಯಲ್ಲಿ ಇದು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಸಿದ್ದರಾಮಯ್ಯ ನನ್ನೆದುರಿಗೆ ಹೇಳೋದು, ಸಿದ್ದರಾಮಯ್ಯನವ್ರಿಗೆ ನಾನು ಹುಟ್ಟು ಬೆಳೆದಿದ್ದಲ್ಲ ಇವ್ರ ಮನೆಯಲ್ಲೇ, 15-20 ವರ್ಷ ಇವ್ರ ಮನೆಯಲ್ಲೇ ಇದ್ದಿದ್ದು. ನಮ್ಮ ಮಾವನೇ ನನಗೆ ದೊಡ್ಡ ಗುರು ಅಂತ ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಹಂಗೆ ನಾವೆಲ್ಲ ಒಡನಾಟದಲ್ಲಿ ಬೆಳೆದವ್ರು. ನಾವಂತೂ ಊಹಿಸಿರಲಿಲ್ಲ ಈ ಮಟ್ಟಕ್ಕೆ ಈ ವ್ಯಕ್ತಿ ಬರ್ತಾನೆ ಅಂತ. ನಾನು ಪದೇ ಹೇಳ್ತಾ ಇದ್ದೇನೆ, ಭಗವಂತ ಅವರ ಆರೋಗ್ಯ ಕೊಟ್ಟು. ಕಾಲೇಜು ದಿನಗಳಿಂದ ಈ ರಾಜಕೀಯದ ಒಂದು ಹೌದೌದು, ಮೊನ್ನೆ ಹೇಳಿದೆ ನಾವು ಆಗ ಪ್ರಕಾಶ್ ಅಂತ ನನ್ನ ತಮ್ಮ ಇಲ್ಲ, ಈಗ ನಾವು ಬೆಂಗಳೂರಲ್ಲಿ ಜೊತೆಯಲ್ಲಿ ಇರಬೇಕಾದ್ರೆ HRC ಕಾಲೇಜಲ್ಲಿ ಅವ್ರು ಓದ್ತಾಯಿದ್ರು. ಆಗ ಇಂಡಿಪೆಂಡೆಂಟಾಗಿ ನೀನು ಗೆದ್ಬಿಟ್ಟು ಅಲ್ಲೇ ನಮ್ಮ ಒಡನಾಟ ಕಾಲೇಜ್ಗೆ ಯಾವಾಗಲೂ ಆ ಬಾಲಬ್ರಿ ಮಿನಿಸ್ಟ್ರ್ ಕ್ವಾರ್ಟರ್ಸ್ ಹತ್ರ ನಾವು ಓಡಾಡ್ತಾ ಇದ್ವಿ. ಆವಾಗ ದೇವರಾಜ್ ಅರಸು ಚೀಫ್ ಮಿನಿಸ್ಟ್ರು. ನಾನು ಹೇಳಿದೆ, ನಾನು ನಮ್ಮ ಪ್ರಕಾಶ್ ಆಮೇಲೆ RV ಹರೀಶ್ ಅಂತ ಒಬ್ಬ ಫ್ರೆಂಡು, ಇಬ್ಬರು ಫ್ರೆಂಡ್ಗಳು ಬರ್ತಾ ಇರ್ತೀವಿ. ಹಿಂಗೆ ನೋಡ್ತಾರೆ ಚೀಫ್ ಮಿನಿಸ್ಟ್ರ್ ಮನೆ, ಈ ಮನೆ ಒಳಗೆ ಒಂದ್ಸಲಿ ಹೋಗ್ಬೇಕು ಅಂತ ನನಗೆ ಆಸೆ ಅಂತ ಹೇಳ್ತಾರೆ. ನಾನು ಏನು ಶಿವು ಹೋಗೋಣ ನಡಿ ಅಂತ ಹೇಳಿದಾಗ ಗೇಟ್ ಕೀಪರ್ ಕರೀತಾರೆ. ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬತ್ತಿ, ತಿರ್ಗಾ ಒಳಗಡೆ ಬಂದು ತಿರ್ಗಾ ನೋಡ್ತಾನೆ ನಿಂತಿರ್ತಾರೆ. ಯಾಕೆ ಶಿವು ಅಂತಂದರೆ, ಮುಂದೊಂದು ದಿನ ನಾನು ಇಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಆ ಚಿಕ್ಕ ವಯಸ್ಸಲ್ಲಿ ನನಗೆ ಇವಾಗೂ ನಾನು ಜ್ಞಾಪಿಸ್ಕೋತೀನಿ. ಆ ಚಿಕ್ಕ ವಯಸ್ಸಲ್ಲೇ ತಾನು ಆ ಜಾಗಕ್ಕೆ ಹೋಗ್ಬೇಕು ಅಂತಿದ್ದ ಮನುಷ್ಯ ಇವತ್ತು ಸಾಧನೆ ಮಾಡ್ಕೊಂಡಲ್ಲ. ಮನುಷ್ಯ ಯಾವಾಗ ಒಂದು ಗುರಿಯನ್ನು ಮುಟ್ತೀನಿ, ಆ ಗುರಿಯನ್ನು ನಾನು ತಲುಪ್ತೀನಿ ಅನ್ನೋ ಬಟ್ಟವನ್ನು ಮುಟ್ಕೊಂಡು ಬೆಳೆದು ಬಂದಂಥವ್ರು ಶಿವಕುಮಾರ್. ಯಾವಾಗಲೂ ಬರೀ ಒಂದ್ಸಲಿ ಅಲ್ಲ, ಒಂದು 3 ತಿಂಗಳ 4 ತಿಂಗಳಲ್ಲೇ ನಾವು ಅಲ್ಲಿ ಹೋಗೋದು, ಓಡಾಡ್ಕೊಂಬರೋದು. ಆ ಯಪ್ಪನಿಗೆ ಅದೇನೋ ಒಂದು ಆಸೆ ತುಮುಲ, ನಾನು ಅಲ್ಲಿಗೆ ಬರಬೇಕು ಅನ್ನೋದಿತ್ತು. ಇದು ಇವಾಗಗಳದೆಲ್ಲ ಒಳ್ಳೇದು ಇರ್ಬೋದು, ಕೆಟ್ಟದಿರ್ಬೋದು, ಜನ ಹೇಳ್ತಾ ಇರ್ಬೋದು, ಎಷ್ಟು ಅವ್ರು ಎದುರಿಸಿದ್ರು, ಎಷ್ಟು ಕಷ್ಟಪಟ್ಟರು. ದೇವೇಗೌಡರ ಮೇಲೆ ನಿಂತಾಗೂ ಕೂಡ ಎದುರುಕೊಳ್ಳದೆ ಪ್ರಥಮವಾಗಿ ದೇವೇಗೌಡರು ಅವರು TAPCMSದಿಂದ ತಮ್ಮ ರಾಜಕೀಯದ ಭವಿಷ್ಯವನ್ನು ಶುರು ಮಾಡಿ ದೇವೇಗೌಡರ ಮೇಲೆ ನಿಂತ್ಕೊಂಡಾಗ ಅವ್ರು ಕುಗ್ಲಿಲ್ಲ. ನಾನು ಹೇಳಿದೆ, ಶಿವು ಏನಿದು ಅಂದಾಗ, ದೊಡ್ಡ ಹುಲಿ ಮೇಲೆ ನಾನು ನಿಲ್ತಾ ಇದ್ದೀನಿ, ಇದೇ ನನಗೆ ಅಂದ. ಆವತ್ತು ಹಾಕೊಟ್ಟ ಬುನಾದಿ ಇಂದು ಸೋಲಿಲ್ಲದ ಸರ್ದಾರ ಅಂತ ಹೇಳಿ ಇಲ್ಲಿವರೆಗೂ ಬಂದು ಈ ಮುಖ್ಯಮಂತ್ರಿ ಪಟ್ಟವನ್ನು ಅನುಭವಿಸ್ತಾ ಇದ್ದಾರೆ. ದೇವರು ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅಯ್ಯಪ್ಪ ಅವರಿಗೆ ತುಂಬ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಹೋರಾಟ, ಅವಮಾನ ಎಲ್ಲ ಆದ ನಂತರನೇ ಸನ್ಮಾನ. ಸೊ ಆರಂಭದಲ್ಲಿ ಸಾಕಷ್ಟು ಅವರು ಕೂಡ ಏಳು ಬೀಳು ಅವಮಾನ ಎಲ್ಲವನ್ನು ನೋಡಿರ್ತಾರೆ. ಕಾಲೇಜು ದಿನಗಳಿಂದ ಇರ್ಬೋದು ಅಥವಾ ಚಿತ್ರರಂಗದಿಂದ ಬಂದು ಮತ್ತೆ ಒಂದು ಟೆಂಟ್ ನಡೆಸ್ತಿದ್ರು, ಈಗ ರಾಜಕೀಯಕ್ಕೆ ಬಂದದ್ದು. ಆ ಸಂಬಂಧ ಅವರ ಸ್ಟ್ರಗಲ್ ಖಂಡಿತ ನಾನು ಹೇಳ್ತಿದ್ದೀನಲ್ಲ, ಒಂದೊಂದು ದಿನವೂ ಅವ್ರಿಗೇನು ಭಾಳ ಸುಲಭವಾಗಿ ಈ ಊಟ ಮಾಡೋ ತುತ್ತಾಗಿರಲಿಲ್ಲ ಅವ್ರು ಎದುರಿಸೋಂಥ ದಿನಗಳು. ಕಡೆಯಲ್ಲಿ ಅವ್ರಿಗೆ ಟಿಕೆಟು ತಪ್ಪಿಸ್ಬಿಡ್ತಾರೆ. ಕೆಲವು ರಾಜಕಾರಣಿಗಳು ಚಂದ್ರಶೇಖರ್ ಮೂರ್ತಿ ಅವ್ರಿಗೆ ಏನೋ ಹೇಳಿ ಅವ್ರಿಗೆ ಟಿಕೆಟು ತಪ್ಪಿಸಿದಾಗ ಇಂಡಿಪೆಂಡೆಂಟಾಗಿ ನಿಂತು ಆ ಹೋರಾಟ ಇದೆ ಅಂದರೆ, ನಾನು ಹೇಳ್ತಾ ಇದ್ದೀನಿ, ಆ ಜನತಾದಳದ ಅಲೆ ಅವಾಗ ಎಲ್ಲ ಕೂಡ ಎಂತೆಂಥ ಘಟಾನುಘಟಿಗಳು ಸೋತ್ಬಿಟ್ರು.
ಅಂಥ ಸಮಯದಲ್ಲಿ ಎದ್ದು ಬಂದಂಥ ಮನುಷ್ಯ 530 ಅದು ಇಂಡಿಪೆಂಡೆಂಟ್ ಆಗಿ ಒಂದು ಸೈಕಲ್ ಗುರ್ತಲ್ಲಿ ಗೆಲ್ಲೋದಿದೆಯಲ್ಲ, ಅದು ಅಷ್ಟು ಅಸಾಧ್ಯ. ಅಂಥ ಒಂದು ಎಷ್ಟೋ ಜನ ಏನೆಲ್ಲ ಹಾಗೆ ಹೀಗೆ ಅಂದ್ರೂ ಕೂಡ ತನ್ನ ಛಲ ಬಿಡದ ಮಲ್ಲನ್ ಥರ ಅವರು ನುಗ್ಗಿ ಮುಂದೆ ಬಂದು ತಮ್ಮ ಜೀವನದಲ್ಲಿ ಇವತ್ತೊಂದು ಮಹತ್ವಾಕಾಂಕ್ಷೆಯಾಗಿ ಬಂದಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಗೆಲ್ಲರಿಗೂ, ನಮ್ಮ ಕೂತಿರೋರು ಎಲ್ಲರಿಗೂ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಏನಿತ್ತು ಇವತ್ತಿನದಲ್ಲ, ಆರಂಭದ ದಿನಗಳಿಂದನೂ ಕೂಡ ಅವರು ಹೋರಾಟ ಮಾಡ್ತಿದ್ರು. ಆ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.